ಇವತ್ತು ನಮ್ಮ ಪಕ್ಷದ ವತಿಯಿಂದ ಏನು ವಿಪ್ ಜಾರಿ ಮಾಡಿದ್ರು, ಆ ವಿಪ್ ಜಾರಿ ಮಾಡಿ ನಮ್ಮ ಪಕ್ಷದ ಆದೇಶ ಏನಿದೆ ಅದರ ಪ್ರಕಾರ ಇವತ್ತು ನಾನು ಮತ ಚಲಾಯಿಸಿದ್ದೇನೆ. ಬಹಳ ಒಳ್ಳೆಯ ಒಳ್ಳೆಯ ಅಭ್ಯರ್ಥಿಗಳನ್ನ ನಮ್ಮ ಪಕ್ಷ ಆಯ್ಕೆ ಮಾಡಿದೆ. ಹಾಗಾಗಿ ಅವರಿಂದ ಮುಂದಿನ ದಿನಗಳು ಒಳ್ಳೆ ಕೆಲಸಗಳು ಆಗುತ್ತೆ ಅಂತ ಒಂದು ನಿರೀಕ್ಷೆ. ಮೂವರು ಉಚ್ಚಾಟಿತ ಶಾಸಕರುಗಳು, ಅದರಲ್ಲಿ ಇಬ್ಬರು ಆಲ್ರೆಡಿ ಕಾಂಗ್ರೆಸ್ ಆಗ್ತಾರೆ ಅನ್ನುವಂತಹದ್ದು ಒಂದಿಷ್ಟು ವಿಚಾರ. ಜೊತೆಗೆ ಯತ್ನಾಳ್ ಅವರು ಕೂಡ ತಾವು ಪಕ್ಷಕ್ಕೆ ಆಗ್ತೇವೆ ಅನ್ನುವಂತಹದ್ದು ಪತ್ರವನ್ನು ಕೂಡ ವರಿಷ್ಠರಿಗೆ ಬರೆದಿದ್ದಾರೆ. ನಾನು ಹೆಚ್ಚಿಗೆ ಮಾತನಾಡಂತ ಏನಿಲ್ಲ. ಯತ್ನಾಳು ವ್ಯಾಪಾರ ಆಗದಿರೋ ವ್ಯಕ್ತಿ. ಅವರು ಬಹಳ ಪ್ರಾಮಾಣಿಕವಾಗಿ ಪಕ್ಷದ ಚಿಹ್ನೆಯಡಿ ಗೆದ್ದಿದ್ದಾರೆ. ಆ ಪಕ್ಷದ ಋಣದಲ್ಲಿದ್ದಾರೆ. ಆ ಋಣ ತೀರ್ಸೋಂಥ ಕೆಲಸ ಅವ್ರು ಮಾಡಿದ್ದಾರೆ. ಆ ಪಕ್ಷದ ಚಿಹ್ನೆ ಮೇಲೆ ಇರೋದಕ್ಕೆ ಅವರಿಗೆ ಇವತ್ತು ನಮ್ಮ ಪಕ್ಷಕ್ಕೆ ಮತ ಚಲಾಯಿಸಿರೋದಕ್ಕೆ ಬಹಳ ಸಂತೋಷ. ಸರ್, ಈಗ 5ನೇ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಆಗಿದೆ, ಜೆಡಿಎಸ್ ಕೂಡ ಅಭ್ಯರ್ಥಿಗಳನ್ನ ಹಾಕಿದ್ದಾರೆ. ಪ್ರಾಶಸ್ತ್ಯದ ಮತಗಳ ಜೊತೆಗೆ ಬಿಜೆಪಿಯ ಮತವೂ ಕೂಡ ಜೆಡಿಎಸ್ ಹಾಕಬೇಕು, ಹಂಗಾದ್ರೆ ಮಾತ್ರ ಗೆಲುವಿನ ಸಾಧ್ಯತೆ ಇದೆ. ಈಗ ನಾವು ಪಕ್ಷ ಸೂಚನೆ ಕೊಟ್ಟಿದೆ, ಸೂಚನೆ ಪ್ರಕಾರ ನಮ್ಮ ಮತ ಚಲಾಯಿಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.